ಹೊನ್ನಾವರ ತಾಲೂಕಿನ ಮಂಕಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿಗೆ ಒಳ್ಳೆಯ ವಾತಾವರಣವಿದ್ದು ಪೂರ್ಣ ಬಹುಮತದೊಂದಿಗೆ ಗೆದ್ದು ಅಧಿಕಾರಕ್ಕೆ ಬರಲಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಹೇಳಿದರು. ಹೊನ್ನಾವರ ಪಟ್ಟಣದ ಸಾಗರ ರೆಸಿಡೆನ್ಸಿಯಲ್ಲಿ ಇಂದು ಗುರುವಾರ ಮಂಕಿ ಮಂಡಲದ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದಾರೆ. ಬಿಜೆಪಿ ಕೇಂದ್ರ ಸರ್ಕಾರ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿದ್ದಾಗ ಮಾಡಿದ ಕಾರ್ಯಗಳ ಬಗ್ಗೆ ಜನರಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಬಿಜೆಪಿ ಸರ್ಕಾರವಿದ್ದಾಗ ಮಂಕಿ ಗ್ರಾಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯಿತಿ ಮಾಡಿದೆ ಎಂದರು. ಇದು ಪಟ್ಟಣ ಪಂಚಾಯಿತಿಯಾಗಿ ನಮ್ಮ ಸರ್ಕಾರ ಇದ್ದಾಗ ಪರಿವರ್ತನೆ ಆಗಿದೆ. ಗ್ರಾಮ ಪಂಚಾಯಿತಿ ಇದ್ದು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಿ ಮತ್ತು ಪಟ್ಟಣ ಪಂಚಾಯಿತಿಯಾಗಿ ಮಾಡಲಾಗಿದೆ. ಅದರ ಚುನಾವಣೆ ಘೋಷಣೆ ಆಗಿದೆ. ಇಲ್ಲಿ 20 ವಾರ್ಡ್ಗಳಿದ್ದಾವೆ. 20 ವಾರ್ಡಲ್ಲಿ 18 ವಾರ್ಡ್ಗಳಿಗೆ ನಮ್ಮ ಪಕ್ಷದಿಂದ ಅಭ್ಯರ್ಥಿಯನ್ನು ಹಾಕಿದ್ದೇವೆ. ಮತ್ತು ನಾನು ಗಮನಿಸಿದಂತೆ ಒಳ್ಳೆಯ ವಾತಾವರಣ ಇದೆ. ನಾನು ಇವತ್ತು 2ನೇ ಸಾರಿ ಬರ್ತಾ ಇದ್ದೇನೆ. ಈ ಹಿಂದೆ ಕೂಡ ಬಂದು ಎಲ್ಲ ಭೇಟಿಯಾಗಿ, ಸ್ನೇಹಿತರು ಭೇಟಿಯಾಗಿ, ಸ್ವಲ್ಪ ಮಟ್ಟಿಗೆ ಎಲ್ಲ ಕಾರ್ಯಕರ್ತರು ಪೂರ್ಣ ಪ್ರಮಾಣದ ಭೇಟಿಯಾಗಿ ಅಭ್ಯರ್ಥಿಗಳನ್ನು ಭೇಟಿ ಮಾಡಿದ್ದೇವೆ. ಹೋಗ್ತಾರೆ ಕೆಲಸ ಮಾಡಿದ್ದೇವೆ. ಬಿಜೆಪಿಯ ಒಳ್ಳೆಯ ಆಡಳಿತ, ಕೇಂದ್ರದಲ್ಲಿ ಮೋದಿ ಸರ್ಕಾರ ಮತ್ತು ಭಟ್ಕಳ ಕ್ಷೇತ್ರದಲ್ಲಿ ಕೆಲಸಗಳು ಇವೆಲ್ಲವರಿಗೆ ಕೂಡ ಚುನಾವಣೆ ಮಾಡ್ತಾಯಿದ್ದೀವಿ. ನಮಗೆ ವಿಶ್ವಾಸ ಇದೆ. 15 ಸೀಟು 16 ಸೀಟು ಗೆಲ್ತೇವೆ ನಾವು ಅಂತ ವಿಶ್ವಾಸ ಇದೆ. ಯಾಕೆಂದರೆ ನಮ್ಮ ಸ್ಥಳೀಯ ಮುಖಂಡರು, ಎಲ್ಲ ಮುಖಂಡರು ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೇ ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ತು ನಮ್ಮ ಹಿರಿಯರಾದ ಶಿವಾನಂದ ನಾಯ್ಕರ ಸ್ವಂತ ಊರದು ಮಂಕಿ, ಅವರ ಸಹೋದರರು ಅಲ್ಲೇ ನೆಲೆಸಿದ್ದಾರೆ. ನನಗೆ ಗೊತ್ತಿರಲಿಲ್ಲ, ಮೊನ್ನೆ ಹೋದಾಗಲೇ ಗೊತ್ತಾಗಿತ್ತು. ಹಾಗಾಗಿ ಮತ್ತು ಹಿಂದಿನ ಶಾಸಕ ಸ್ನೇಹಿತ ಅನಿಲ್ ಕುಮಾರ್ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಪಕ್ಷವನ್ನು ಗೆಲ್ಲಿಸ್ತೇವೆ ಅಂತ ನಮ್ಮ ಕಾರ್ಯಕರ್ತರು ಹೇಳಿದ್ದಾರೆ. ಅಲ್ಲಿ ವಾತಾವರಣ ಒಂದು ಹಾಗೆ ಇದೆ. 15 ಸೀಟನ್ನು ಗೆಲ್ತೇವೆ. ಚುನಾವಣೆಯಲ್ಲಿ ಪಟ್ಟಣ ಪಂಚಾಯಿತಿ ಮೊದಲನೇ ಬಾರಿಗೆ ಪಟ್ಟಣ ಪಂಚಾಯಿತಿ ಪರಿವರ್ತನೆ ಆಗಿದೆ. ಮೊದಲನೇ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಅಧಿಕಾರವನ್ನು ಬಿಜೆಪಿ ಹಿಡಿಯುತ್ತದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾಜಿ ಸಚಿವ ಶಿವಾನಂದ ನಾಯ್ಕ್ ಮಾತನಾಡಿ, ನಾನು ಮಂಕಿಯ ಎಲ್ಲಾ ಕಡೆಗೂ ಪ್ರವಾಸ ಮಾಡಿದ್ದೇನೆ. ಮಂಕಿಯ ಜನರು ಹಿಂದಿನಿಂದಲೂ ಬಿಜೆಪಿಯನ್ನು ಬೆಂಬಲಿಸಿದ್ದಾರೆ. ಈಗಲೂ ಬಿಜೆಪಿ ಪರವಾದ ವಾತಾವರಣವಿದೆ. ತಾನು ಸಚಿವನಾಗಿದ್ದಾಗ ಮಂಕಿಗೆ ಸರ್ಕಾರಿ ಪ್ರೌಢಶಾಲೆ, ಕಾಲೇಜು ಮಂಜೂರಾತಿ ಮಾಡಿಸಿದ್ದೇನೆ. ಏತ ನೀರಾವರಿ ಮಂಜೂರಿ ಮಾಡಿಸಿದ್ದು, ನಂತರ ಬಂದ ಕಾಂಗ್ರೆಸ್ ಸರ್ಕಾರ ಅದನ್ನು ಜಾರಿಗೆ ತರಲಿಲ್ಲ. ಬಿಜೆಪಿ ಇದ್ದಾಗ ಆಗಿರುವ ಅಭಿವೃದ್ಧಿ ಕೆಲಸಗಳು ಜನರಿಗೆ ನೆನಪಿವೆ. ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನಾಗಿದೆ ಎಂದು ಜನರು ತುಲನೆ ಮಾಡುತ್ತಿದ್ದಾರೆ ಎಂದರು. ಕಾಂಗ್ರೆಸ್ ವಾಮ ಮಾರ್ಗದಲ್ಲಿ ಗೆಲ್ಲಲು ನೋಡುತ್ತಿದೆ. ಜನರು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಬಿಜೆಪಿ 18 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದು 13ರಿಂದ 15 ಸೀಟುಗಳನ್ನು ಗೆಲ್ಲಲಿದೆ ಎಂದರು. ಪಂಚಾಯತ್ ಘೋಷಣೆ ಆದಮೇಲೆ ಎಲ್ಲ ಕಡೆಗೂ ನಾವು ಪ್ರವಾಸವನ್ನು ಮಾಡಿದ್ದೀವಿ. ಭಾಳ ಒಳ್ಳೆಯ ಒಂದು ವಾತಾವರಣ ಇದೆ. ಎಲ್ಲ ಕಡೆಗೂ ನಮ್ಮ ಪರವಾದ ಒಂದು ಜನರ ಭಾವನೆ ಇದೆ. ಮತ್ತು ವಿಶೇಷವಾಗಿ ಮಂಕಿಯ ಜನರ ಒಂದು ನಾಡಿ ಮಿಡಿತವನ್ನು ಚೆನ್ನಾಗಿ ಗೊತ್ತಿದೆ. ಯಾವಾಗಲೂ ಅವರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಿಂತುಕೊಂಡೆ ಎಲ್ಲ ಈಗ ನಡೆದಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ನಮ್ಮ ಪರವಾಗಿ ಕೆಲಸ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಅವಧಿಯಲ್ಲಿ ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಬೇಕಾದಂಥ ಬಿಲ್ಡಿಂಗ್ ಇರ್ಬೋದು, ಇವೆಲ್ಲ ಕೊಟ್ಟು ಆ ಭಾಗದಲ್ಲಿ ಶಿಕ್ಷಣಕ್ಕಾಗಿ ಹೆಚ್ಚು ಒಂದು ಕೆಲಸ ಮಾಡಿದ್ದೇನೆ. ಮತ್ತು ವಿಶೇಷವಾಗಿ ಆ ಒಂದು ಕ್ಷೇತ್ರದಲ್ಲಿ ಎಲ್ಲ ಒಂದು ವಾತಾವರಣ ಭಾಳ ಚೆನ್ನಾಗಿ ಗೊತ್ತಿದ್ದರಿಂದ ನಮ್ಮ ಕಾರ್ಯಕರ್ತರ ತಂಡವು ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಎಲ್ಲ ಕಡೆಗೂ ನಾವು ಮನೆಗೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಭೇಟಿ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕಳೆದ 2.5 ವರ್ಷದಿಂದ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಒಂದು ಜನಪರವಾದ ಕೆಲಸವನ್ನು ಮಾಡಲಿಲ್ಲ. ವಿಶೇಷವಾಗಿ ಮಂಕಿ ಭಾಗದಲ್ಲಿ ಯಾವುದೇ ಒಂದು ಜನರಿಗೆ ಬೇಕಾದಂಥ ಒಂದೇ ಒಂದು ಕೆಲಸ ಕೂಡ ಮಾಡಿರುವುದು ನಮಗೆ ಕಾಣ್ತಾ ಇಲ್ಲ. ಮತ್ತು ಜನರು ಅದರ ವಿರುದ್ಧವಾಗಿ ಇವತ್ತು ಧ್ವನಿ ಎತ್ತುತ್ತಾ ಇದ್ದಾರೆ ಮತ್ತು ವಿರೋಧವನ್ನು ಮಾಡ್ತಾ ಇದ್ದಾರೆ. ಮತ್ತು ಕೇಂದ್ರದಲ್ಲಿ ನಡೀತಾ ಇರುವಂಥ ನಮ್ಮ ಸರ್ಕಾರ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಒಂದು ಒಳ್ಳೆಯ ಸಾಧನೆ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಮತದಾರರ ಮೇಲೆ ಪರಿಣಾಮ ಬೀರಿದೆ. ಮತ್ತು ಕಾರ್ಯಕರ್ತರು ಅದನ್ನು ಸದ್ಬಳಕೆಯನ್ನು ಮಾಡಿಕೊಂಡು ನಮ್ಮ ಕೇಂದ್ರ ಸರ್ಕಾರದ ಸಾಧನೆ
ಮತ್ತು ಹಿಂದೆ ನಮ್ಮ ಅವಧಿಯಲ್ಲಿ ನಮ್ಮ ಶಾಸಕರಿದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಕೆಲಸವನ್ನು ಕೂಡ ಇವತ್ತು ಅಲ್ಲಿಯ ಜನರ ಗಮನಕ್ಕೆ ತಂದಿದ್ದೇವೆ ಮತ್ತು ಜನರು ಈಗ ತೋಲನೆ ಮಾಡ್ತಾ ಇದ್ದಾರೆ. ಹಿಂದೆ BJP ಸರ್ಕಾರ ಇದ್ದಾವಾಗ BJP MLA ಇದ್ದಾವಾಗ ಏನು ಕೆಲಸ ಆಗಿತ್ತು, ಇವತ್ತು ಏನು ಕೆಲಸ ಆಗಿದೆ ಅಂತ ಹೇಳೋದನ್ನು ತೋಲನೆ ಮಾಡ್ತಾ ಇದ್ದಾರೆ. ಆ ರೀತಿ ಈಗ ತೋಲನೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೇ ಒಂದು ಜನಪರವಾದ ಕೆಲಸವನ್ನು ಮಾಡಲಿಲ್ಲ. ಆದ್ದರಿಂದ ಈ ಒಂದು ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಮತದಾರರು ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದಾರೆ ಮತ್ತು ನಾವು ಅದಕ್ಕೆ 100ಕ್ಕೆ 100 ಅಲ್ಲಿ ಬಹುಮತವನ್ನು ಸಾಧಿಸುತ್ತೇವೆ ಮತ್ತು 13ರಿಂದ 15 ಸೀಟನ್ನು ನಾವು ಗೆಲ್ಲುವಂಥ ಒಂದು ಒಳ್ಳೆಯ ವಾತಾವರಣ ಇದೆ. ಮಾಜಿ ಶಾಸಕ ಸುನೀಲ್ ನಾಯ್ಕ್ ಮಾತನಾಡಿ, ದೊಡ್ಡ ಗ್ರಾಮ ಪಂಚಾಯಿತಿಯಾಗಿದ್ದ ಮಂಕಿಗೆ ಅನುದಾನ ಸಾಕಾಗುತ್ತಿರಲಿಲ್ಲ. ಅನಂತಕುಮಾರ್ ಹೆಗಡೆಯವರು ಮಂಕಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಪರಿವರ್ತಿಸುವಂತೆ ತಾಕೀತು ಮಾಡಿದ್ದರು. ಅದಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಒದಗಿಸಿದೆ. ನಮ್ಮ ಸರ್ಕಾರವಿದ್ದಾಗ ಪಟ್ಟಣ ಪಂಚಾಯಿತಿಯಾಗಿದೆ ಎಂದರು. ನಾನು ಶಾಸಕನಿದ್ದಾಗ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ 36 ಹಾಸಿಗೆಯ ಆಸ್ಪತ್ರೆ ಕಟ್ಟಡ ಕಟ್ಟಿಸಿದ್ದೇನೆ. 256 ಕೋಟಿ ರೂಪಾಯಿ ಕುಡಿಯುವ ನೀರಿನ ಯೋಜನೆ ಮಂಜೂರಾತಿ ನೀಡಿದ್ದೇನೆ. ಕಾರ್ಲ್ಯಾಂಡ್ ರಸ್ತೆ ಮುಂತಾದ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿಸಿದ್ದೇನೆ. ರಾಮಕ್ಷತ್ರಿಯ ಸಮಾವೇಶಕ್ಕೆ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಮಂಕಿಗೆ ಆಗಮಿಸಿದ್ದರು. ಕೊಕ್ಕೇಶ್ವರ ದೇವಸ್ಥಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡಿದ್ದರು ಎಂದರು. ಈಗಿನ ಸಚಿವರು ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಸಿಲ್ಲ. ಚುನಾವಣೆಯಲ್ಲಿ ಆಮಿಷ ಒಡ್ಡುತ್ತಿದ್ದಾರೆ. ವಾಮ ಮಾರ್ಗದಲ್ಲಿ ಗೆಲ್ಲಲು ಪ್ರಯತ್ನ ಮಾಡುತ್ತಿದ್ದಾರೆ. ಜನ ಅದಕ್ಕೆ ಬೆಲೆ ಕೊಡುವುದಿಲ್ಲ. ಬಿಜೆಪಿ 15ಕ್ಕೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ಎಂದರು. ಸಂಸ್ಕಾರ ಇರ್ತಕ್ಕಂಥ ಅಭ್ಯರ್ಥಿಗಳನ್ನು ನಾವು ಹಾಕಿದ್ದೇವೆ. ಈಗಾಗಲೇ ತಾವು ನೋಡಿರಬೇಕು, 3 ವರ್ಷ ಆಯಿತು. ಈಗಿನ ಸಚಿವರು ಕೇವಲ ಒಂದೇ ಒಂದು ನಯ ಪೈಸೆ ಅಭಿವೃದ್ಧಿ ಆದ ಕೇವಲ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಅಭ್ಯರ್ಥಿಗಳಿಗೆ ಇವತ್ತು ಆಮಿಷ ಕೊಡುವಂತ ಕೆಲಸ, ನಾಮಿನೇಷನ್ ಸಂದರ್ಭದಲ್ಲೂ ಸಹ ಆಮಿಷ ಕೊಡುವಂತ ಕೆಲಸ, ನಾನು 3 ಲಕ್ಷ ಕೊಡ್ತೇನೆ, 4 ಲಕ್ಷ ಕೊಡ್ತೇನೆ, ನಮ್ಮ ದಬ್ಬಾಳಿಕೆ ರಾಜಕಾರಣವನ್ನು ಮುಂದುವರಿಸಿದ್ದಾರೆ. ಅದ್ರ ಜೊತೆ ಇವತ್ತು ತಾವು ಹತಾಶರಾಗಿ ತಮ್ಮ ಏನು ನಮ್ಮ ಕ್ಯಾಂಡಿಡೇಟ್ಗೆ ಸೋಲಿಸಬೇಕು ಅಂತಕ್ಕಂಥದ್ರಿಂದ ವಾಮ ಮಾರ್ಗದಲ್ಲಿ ಹೋಗುವಂತ ಕೆಲಸ ಇವತ್ತು ನಡೀತಾ ಇದೆ. ಖಂಡಿತ ನಂಗೆ ವಿಶ್ವಾಸ ಇದೆ, ನಮ್ಮ ಹೆಚ್ಚಿನ ಸದಸ್ಯರು ನಮ್ಮ ಏನು ನಿಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಪಟ್ಟಣ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿನ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಅಭಿವೃದ್ಧಿ, ನಾವು ಮಾಡ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಕೆಲಸ ಇವತ್ತು ಮಂಕಿಯಲ್ಲಿ ಮನೆ ಮಾತಾಗಿದೆ. ಅದಕ್ಕೆ ನಾವು ನಿಮ್ಮಲ್ಲಿ ವಿನಂತಿ, ನಾನು ವಾಹಿನಿ ಮುಖಾಂತರ ವಿನಂತಿ ಮಾಡ್ತೇನೆ, ಮಂಕಿಯ ಜನ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು, ತಮ್ಮೆಲ್ಲರ ಆಶೀರ್ವಾದ ನೀಡಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭ ಮಾಡಲಿಕ್ಕೆ ಬಯಸ್ತೇನೆ. ಮಾಜಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮಾತನಾಡಿದರು. ಬಿಜೆಪಿ ಮಂಕಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಸ್ವಾಗತಿಸಿದರು. ಮುಖಂಡರಾದ ರಾಜೇಶ್ ಭಂಡಾರಿ, ಶ್ರೀಕಲಾ ಶಾಸ್ತ್ರಿ, ದೀಪಕ್ ನಾಯ್ಕ್, ಎಂಎಸ್ ಹೆಗಡೆ ಕಣ್ಣೀಮನೆ, ಜಿಎಸ್ ಗುನ್ಗಾ, ಗಣಪತಿ ನಾಯ್ಕ್ ಬಿಟಿ, ಗಣಪತಿ ಗೌಡ ಚಿತ್ತಾರ್, ಯೋಗೇಶ್ ಮೇಸ್ತಾ, ಗೋವಿಂದ್ ಗೌಡ, ಪ್ರಮೋದ್ ನಾಯ್ಕ್, ಶಿವರಾಜ್ ಮೇಸ್ತಾ, ಗುರುಪ್ರಸಾದ್ ಹೆಗಡೆ, ಪ್ರಶಾಂತ್ ನಾಯ್ಕ್, ಎಂಜಿ ನಾಯ್ಕ್, ಎಂಜಿ ಆಚಾರಿ ಮುಂತಾದವರು ಉಪಸ್ಥಿತರಿದ್ದರು.